ಪ್ರಶ್ನೆ 1. ಯಾವ ರಾಜ್ಯವು ಮುಖ್ಯಮಂತ್ರಿ ಗ್ರಾಮೀಣ ಆವಾಸ್ ನ್ಯಾಯ ಯೋಜನೆಗೆ ಸಂಬಂಧಿಸಿದೆ? ಎ. ಪಂಜಾಬ್, ಬಿ. ನವದೆಹಲಿ, ಸಿ. ಛತ್ತೀಸ್ಗಢ, ಡಿ. ಮಧ್ಯಪ್ರದೇಶ. ಸರಿಯಾದ ಉತ್ತರ ಸಿ. ಛತ್ತೀಸ್ಗಢ. ಪ್ರಶ್ನೆ 2. ದಾದಾ ಸಾಹೇಬ್ ಫಾಲ್ಕೆ ಜೀವಮಾನ ಸಾಧನೆ ಪ್ರಶಸ್ತಿ ಇತ್ತೀಚೆಗೆ ಯಾವ ನಟನಿಗೆ ನೀಡಲಾಯಿತು? ಎ. ವಹೀದಾ ರೆಹಮಾನ್, ಬಿ. ಮಧುಬಾಲ, ಸಿ. ಶ್ರೀದೇವಿ, ಡಿ. ಶಬಾನಾ ಅಜ್ಮಿ. ಸರಿಯಾದ ಉತ್ತರ ಎ. ವಹೀದಾ ರೆಹಮಾನ್. ಪ್ರಶ್ನೆ 3. ಅಂತಾರಾಷ್ಟ್ರೀಯ ಟೆನಿಸ್ ಹಾಲ್ ಆಫ್ ಫೇಮ್ಗೆ ನಾಮನಿರ್ದೇಶನಗೊಂಡ ಮೊದಲ ಏಷ್ಯಾದ ವ್ಯಕ್ತಿ ಯಾರು? ಎ. ಲಿಯಾಂಡರ್ ಪೇಸ್, ಬಿ. ಮಹೇಶ್ ಭೂಪತಿ, ಸಿ. ರೋಹನ್ ಬೋಪಣ್ಣ, ಡಿ. ಯುಕಿ ಭಾಂಬ್ರಿ. ಸರಿಯಾದ ಉತ್ತರ ಎ. ಲಿಯಾಂಡರ್ ಪೇಸ್. ಪ್ರಶ್ನೆ 4. ಸಿಪ್ಲಾ ತನ್ನ ನಿರ್ಣಾಯಕ ಔಷಧಿಗಳ ಡ್ರೋನ್ ಆಧಾರಿತ ವಿತರಣೆಯನ್ನು ಯಾವ ರಾಜ್ಯದ ಆಸ್ಪತ್ರೆಗಳಿಗೆ ಪ್ರಾರಂಭಿಸಿತು? ಎ. ಅಸ್ಸಾಂ, ಬಿ. ಅರುಣಾಚಲ ಪ್ರದೇಶ, ಸಿ. ಹಿಮಾಚಲ ಪ್ರದೇಶ, ಡಿ. ಮಣಿಪುರ. ಸರಿಯಾದ ಉತ್ತರ ಸಿ. ಹಿಮಾಚಲ ಪ್ರದೇಶ. ಪ್ರಶ್ನೆ 5. ಯಾವ ರಾಜ್ಯವು ಭತ್ತದ ಹುಲ್ಲು ಸುಡುವುದನ್ನು ತಡೆಯಲು ಕ್ರಿಯಾ ಯೋಜನೆಯನ್ನು ರೂಪಿಸಿದೆ? ಎ. ಗುಜರಾತ್, ಬಿ. ಪಂಜಾಬ್, ಸಿ. ಹರಿಯಾಣ, ಡಿ. ಉತ್ತರ ಪ್ರದೇಶ. ಸರಿಯಾದ ಉತ್ತರ ಬಿ. ಪಂಜಾಬ್. ಪ್ರಶ್ನೆ 6. ನೈಜೀರಿಯಾದಲ್ಲಿ ಕೃಷಿ ಉತ್ಪಾದಕತೆ ಮತ್ತು ಸಾರ್ವಜನಿಕ ವೆಚ್ಚದಲ್ಲಿ ಲಿಂಗ ಅಂತರ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಎ. WEF, ಬಿ. ವಿಶ್ವ ಬ್ಯಾಂಕ್, ಸಿ. IMF, ಡಿ. ಆಫ್ರಿಕನ್ ಸೆಂಟ್ರಲ್ ಬ್ಯಾಂಕ್. ಸರಿಯಾದ ಉತ್ತರ ಬಿ. ವಿಶ್ವ ಬ್ಯಾಂಕ್. ಪ್ರಶ್ನೆ 7. ಇತ್ತೀಚಿನ ವರದಿಯ ಪ್ರಕಾರ ಆಮೆ ಗಟ್ಟಿ ಚಿಪ್ಪು ಆಮೆ ಕಳ್ಳಸಾಗಣೆಯಲ್ಲಿ ಯಾವ ನಗರವು ಅತ್ಯಂತ ಕೇಂದ್ರೀಯ ಕೇಂದ್ರವಾಗಿ ಹೊರಹೊಮ್ಮಿದೆ? ಎ. ಅಹಮದಾಬಾದ್, ಬಿ. ಮುಂಬೈ, ಸಿ. ಚೆನ್ನೈ, ಡಿ. ವಿಶಾಖಪಟ್ಟಣಂ. ಸರಿಯಾದ ಉತ್ತರ ಸಿ. ಚೆನ್ನೈ. ಪ್ರಶ್ನೆ 8. ಯಾವ ಸಂಸ್ಥೆಯು ಇಂಡಿಯಾ ಏಜಿಂಗ್ ರಿಪೋರ್ಟ್ 2023 ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ? ಎ. ನೀತಿ ಆಯೋಗ, ಬಿ. NSO, ಸಿ. UNFPA, ಡಿ. ವಿಶ್ವ ಬ್ಯಾಂಕ್. ಸರಿಯಾದ ಉತ್ತರ ಸಿ. UNFPA. ಪ್ರಶ್ನೆ 9. 2023ರಲ್ಲಿ ವಾರ್ಷಿಕ IAEA ಜನರಲ್ ಕಾನ್ಫರೆನ್ಸ್ ಅನ್ನು ಯಾವ ದೇಶವು ಆಯೋಜಿಸಿದೆ? ಎ. ಭಾರತ, ಬಿ. ಆಸ್ಟ್ರಿಯಾ, ಸಿ. ಪ್ಯಾರಿಸ್, ಡಿ. ರೋಮ್. ಸರಿಯಾದ ಉತ್ತರ ಬಿ. ಆಸ್ಟ್ರಿಯಾ. ಪ್ರಶ್ನೆ 10. NPS ಅಡಿಯಲ್ಲಿ ನಿವೃತ್ತಿ ಉಳಿತಾಯವನ್ನು ನಿರ್ವಹಿಸಲು PFRDAಯಿಂದ 11ನೇ ನಿಧಿ ವ್ಯವಸ್ಥಾಪಕರಾಗಿ ಇತ್ತೀಚೆಗೆ ಯಾವ ಸಂಸ್ಥೆಯನ್ನು ಆಯ್ಕೆ ಮಾಡಲಾಗಿದೆ? ಎ. ಬಂಧನ್ ಪಿಂಚಣಿ ನಿಧಿ ವ್ಯವಸ್ಥಾಪಕರು, ಬಿ. DSP ಪಿಂಚಣಿ ನಿಧಿ ವ್ಯವಸ್ಥಾಪಕರು, ಸಿ. ಆದಿತ್ಯ ಬಿರ್ಲಾ ಸನ್ ಲೈಫ್ ಪಿಂಚಣಿ ನಿಧಿ, ಡಿ. ಆಕ್ಸಿಸ್ ಪಿಂಚಣಿ ನಿಧಿ. ಸರಿಯಾದ ಉತ್ತರ ಬಿ. DSP ಪಿಂಚಣಿ ನಿಧಿ ವ್ಯವಸ್ಥಾಪಕರು.